ನಮಸ್ಕಾರ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಲೆವೆಲ್ ಎಜುಕೇಷನ್ ಕನ್ನಡ. ಡಿಯರ್ ಸ್ಟೂಡೆಂಟ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರಥಮ ಕಿರು ಪರೀಕ್ಷೆ ದ್ವಿತೀಯ ವಿಷಯ ಪ್ರಥಮ ಟೆಸ್ಟ್ಗೆ ಯಾವೆಲ್ಲ ಕ್ವಶನ್ಗಳು ಬರ್ತವೆ, ಅದು ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್ಸ್ ಸಬ್ಜೆಕ್ಟ್ನಲ್ಲಿ ಯಾವ MCQಗಳು ಮತ್ತು ಫಿಲ್ಲಿಂಗ್ ಇನ್ ದ ಬ್ಯಾಂಕ್ಸ್ ಮತ್ತು ಒನ್ ವರ್ಡ್ ಕ್ವಶನ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಡಿಯರ್ ಸ್ಟೂಡೆಂಟ್, ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ನ ಸಲ್ಲಿಸೋದೆಂದರೆ, ನಮ್ಮ ಹೊಸದಾಗಿ ಚಾನಲ್ಗೆ ಯಾರೆಲ್ಲ ನೋಡ್ತಿದ್ರೆ ಹೋಗಿ ತಕ್ಷಣ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಬರುವ ಬೆಲ್ ಐಕನ್ನ ಕ್ಲಿಕ್ ಮಾಡೋ ಮೂಲಕ ನಾ ಹಾಕುವ ಹೊಸ ವಿಡಿಯೋಗಳು ನಿಮಗೆ ಬರ್ತವೆ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪ್ರಥಮ ಕಿರು ಪರೀಕ್ಷೆಗೆ ಬರುವ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕೊಡ್ತೀವಿ. ಫ್ರೆಂಡ್ಸ್, ಇದರಲ್ಲಿ ಬರುವಂಥ ಒಂದೆರಡು ಕ್ವಶನ್ಸ್ ನೋಡೋಣ. ಒಂದೇ ಪ್ರಶ್ನೆ ಬರುವಂಥದ್ದು ಗ್ಯಾರಂಟಿಯಾಗಿ ಬರುತ್ತೆ. ಆ ಕ್ವಶನನ್ನು ನೋಡ್ತಿರ್ಬೋದು. ಆ ಕ್ವಶನ್ ಖಂಡಿತವಾಗಿ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಹಾಗೂ ನಿಮ್ಮ ಪ್ರಥಮ ಕಿರು ಪರೀಕ್ಷೆಯಲ್ಲಿ ಖಂಡಿತವಾಗಿ ಬರುತ್ತೆ. ಸೊ ಒಂದೇ ಪ್ರಶ್ನೆ ನೋಡಿ, ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿ ಅಥವಾ ಸಂಸ್ಥೆಗಳೆಂದರೆ ಅಂತ ಕ್ವಶನ್ ಇರುತ್ತೆ. ಸೊ ಅದಕ್ಕೆ ಆನ್ಸರ್ ಆರ್ಥಿಕ ಏಜೆಂಟಿಯರು ಅಂತ ಹೇಳಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಕ್ವಶನ್ ಪಕ್ಕ ಗ್ಯಾರಂಟಿಯಾಗಿ ಬರುತ್ತೆ. ಎರಡನೇ ಪ್ರಶ್ನೆ ನೋಡಿ, 1936ರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಾನ್ ಮ್ಯಾಡನ್ ಕೆನ್ಸನ್ ರವರು ಪ್ರಕಟಿಸಿರುವ ಅವರ ಪ್ರಸ್ತುತ ಕೃತಿ ಅಂತ ಕೇಳ್ತಾರೆ. ಸೊ ಇದು ಗ್ಯಾರಂಟಿಗೆ ಬರೋ ಪ್ರಶ್ನೆ. ಉತ್ತರ ನೋಡಿ, ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಅಂತ ಬರುತ್ತೆ. ಓಕೆ, ಮೂರನೇ ಕ್ವಶನ್ ನೋಡಿ, ಕೆಲಸ ಮಾಡಲು ಸಿದ್ಧ ಇರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕೊಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯ ಮಾಡುತ್ತಿದ್ದೇವೆ ಎಂಬುದು ಅಂತ ಕೇಳ್ತಾರೆ. ಅದಕ್ಕೆ ಆನ್ಸರ್ ನೋಡಿ, ಸಿ ಸಾಂಪ್ರದಾಯಿಕ ಚಿಂತನೆಯಾಗಿದೆ ಅಂತ ಹೇಳಬೇಕು. ಸಿ ಆನ್ಸರ್. ಇದು ಕೂಡ ಕ್ವಶನ್ ಭಾಳಷ್ಟು ಎಕ್ಸಾಮ್ನಲ್ಲಿ ಕೇಳಾಗಿದೆ. ನೆಕ್ಸ್ಟ್, ಈ ಕ್ವಶನ್ ಗ್ಯಾರಂಟಿಗೆ ಬರುತ್ತೆ. ಸೊ ನಾಲ್ಕನೇ ಕ್ವಶನ್ ನೋಡ್ತಿರ್ಬೋದು. ನಾಲ್ಕನೇ ಕ್ವಶನ್ ನಿಮಗೆ ಇಲ್ಲಿ ಕಾಂತಿರ್ ತೋರಿಸ್ತಿದ್ದೀನಿ. ನಾಲ್ಕನೇ ಕ್ವಶನ್ ಬರುತ್ತೆ. ಏನಂದರೆ ನಾಲ್ಕನೇ ಕ್ವಶನ್ ಏನಪ್ಪ ಅಂದರೆ, ಮಹಾ ಆರ್ಥಿಕ ಕುಸಿದ ವರ್ಷ ಯಾವುದು ಅಂತ, ದ ಗ್ರೇಟ್ ಇಯರ್ ಅಂತ ಇರ್ತದೆ. ಅಂದರೆ ಬರುತ್ತದು ಅಂದರೆ ವರ್ಷ ನೋಡಿ 1929 ಅಂತ ಹೇಳ್ಕೋಬೇಕು. 1929 ಆಪ್ಷನ್ ಸಿ. ಈ ಕ್ವಶನ್ ಕೂಡ ಬರುತ್ತೆ ಹೊಸಲ್ಲಿ. ಸೊ ಐದನೇ ಎಕ್ಸಾಮ್ ಬಂತ ಒಂದು ಸಂಬಂಧಪಟ್ಟಿದ್ದು. ಐದನೇ ಕ್ವಶನ್ ನೋಡಿ, ಒಂದು ಬಂಡವಾಳಶಾಹಿ ದೇಶದಲ್ಲಿ ಚಟುವಟಿಕೆಗಳನ್ನು ಮುಖ್ಯವಾಗಿ ಇವರು ನಡೆಸುತ್ತಾರೆ. ಸೊ ಆನ್ಸರ್ ನೋಡ್ಕೋಬೇಕು, ಸಿ. ಯಾಕಂದರೆ ಖಾಸಗಿ ಪ್ರೈವೇಟಲ್ಲಿ ಇರುತ್ತೆ. ಸೊ ಗೌರ್ಮೆಂಟ್ ಯಾವುದೂ ಭಾರತ ಒಂದು ಮಿಶ್ರ ಇದಾಗಿದೆ. ಓಕೆ, ಮಿಶ್ರ ಅಂದರೆ ಎರಡೂ ಕೂಡ ಇದೆ. ಆದ್ದರಿಂದ ಭಾರತದಲ್ಲಿ ಒಂದು ಬಂಡವಾಳಶಾಹಿ ನಡೆಸಬೇಕಂದ್ರೆ ಖಾಸಗಿಯವರ ಒಡೆತನ ಇರುತ್ತದೆ. ಅದರಿಂದ ಖಾಸಗಿ ಉದ್ಯಮಗಳ ಸಂಸ್ಥೆ ನಡೆಯುತ್ತದೆ. ಸರ್ಕಾರ ಕೈಯಾಗಿಲ್ಲ ಅದು ಅಧಿಕಾರ. ಸೊ ಆನ್ಸರ್ ಇದಕ್ಕೆ ಖಾಸಗಿ ಉದ್ಯಮ ಸಂಸ್ಥೆಗಳು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾನ ಬನ್ನಿ. ನೆಕ್ಸ್ಟ್ ಕ್ವಶನ್ ಬನ್ನಿ. ಈಗ ಫಿಲ್ಲಿಂಗ್ ಇನ್ ದ ಬ್ಯಾಂಕ್ಸನ್ನು ಕ್ವಶನ್ಗಳನ್ನ ನೋಡ್ತಾ ಹೋಗೋಣ. ಫಿಲ್ಲಿಂಗ್ ಇನ್ ದ ಬ್ಯಾಂಕ್ಸ್ ಎರಡನೇ ಕ್ವಶನ್ ಕೇಳ್ತಿರ್ಬೋದು. ಈಗ ಫಿಲ್ಲಿಂಗ್ ಇನ್ ದ ಬ್ಯಾಂಕ್ಸ್ ನೋಡೋಣ. ಕ್ವಶನ್ ಅವು ಕೂಡ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಗಳಿಗೆ ಕೇಳ್ತಾರೆ. ಆ ಫಿಲ್ಲಿಂಗ್ ಇನ್ ದ ಬ್ಯಾಂಕ್ ಡ್ಯಾಶ್ಗಳನ್ನು ನಿರ್ದಿಷ್ಟ ಕಾಲಘಟ್ಟದಲ್ಲಿ ವ್ಯಾಖ್ಯಾನಿಸಲಾಗುತ್ತೆ. ಸೊ ಆನ್ಸರ್ ಎಂದರೆ ಕೊಟ್ಟಿರ್ತಾರೆ ದಾಸ್ತಾನುಗಳನ್ನು ಅಂತ ಹೇಳಬೇಕು. ದಾಸ್ತಾನುಗಳನ್ನು ನಿರ್ದಿಷ್ಟ ಕಾಲದಲ್ಲಿ ವ್ಯಾಖ್ಯಾನಿಸಲಾಗುತ್ತದೆ ಅಂತ ಹೇಳಬೇಕು. ಓಕೆನಾ. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿ, ಡ್ಯಾಶ್ ಸರಕುಗಳು ಉತ್ಪಾದನೆಯ ಯಾವುದೇ ಮುಂದಿನ ಹಂತಗಳಲ್ಲಿ ಹಾದು ಹೋಗೋದಿಲ್ಲ. ಇದು ಸೊ ಅಂತಿಮ ಫೈನಲ್ ಗೂಡ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ, ಮೂರನೇ ಪ್ರಶ್ನೆ, ಡ್ಯಾಶ್ ಎಂಬುದು ಬಂಡವಾಳ ಸರಕಿನ ಸಬಕಲು ಹರಕಿನ ವಾರ್ಷಿಕ ಭತ್ಯೆಯಾಗಿರುತ್ತೆ ಅಂತ ಕರಿತೀವಿ. ಅದಕ್ಕೆ ಅಂದರೆ ಆನ್ಸರ್ ಇದಕ್ಕೆ ಏನು ಮಾಡಬೇಕು, ಸವಕಳಿ ಅಂತ ಕರಿತೀವಿ, ಸವಕಳಿ. ನಾಲ್ಕನೇ ಕ್ವಶನ್ ನೋಡಿ, ಡ್ಯಾಶ್ ಎಂಬುದು ದಾಸ್ತಾನಿನ ಶುಲ್ಕವಾಗಿದೆ, ತಪ್ಪಿಸಲ್ಪಟ್ಟಿ. ಇದರ ಮೇಲೆ ಒಂದು 6 ಅಂಕ ಪ್ರಶ್ನೆ ಕೇಳುತ್ತೆ. ಐದನೇ ಪ್ರಶ್ನೆ, ಮಾಲಿನ್ಯವು ಡ್ಯಾಶ್ ಮಾಹಿತಿಗೆ ಉದಾಹರಣೆ ಆಗಿದೆ. ಮಾಹಿತಿ ಕೂಡ ಒಂದು ಪ್ರಶ್ನೆ ಇದೆ. ಮಾಹಿತಿ ಅಂದರೆ ಋಣಾತ್ಮಕ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಂತ ಇರುತ್ತೆ ನೋಡಿ. ಸೊ ನೆಕ್ಸ್ಟ್ ಆರನೇ ಕ್ವಶನ್, ಒಂದು ಉದ್ಯಮ ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನು ಅದರ ಮೌಲ್ಯವರ್ಧನೆ ಎನ್ನುತ್ತೇವೆ ಅಂತ ಹೇಳಿ. ಇದಕ್ಕೆಲ್ಲ ಆನ್ಸರ್ಗಳ ಫಿಲ್ಲಪ್ ಆಗಿರ್ತವೆ. ಇದರಲ್ಲಿ ಕೂಡ 4 ಕೂಡ ಗ್ಯಾರಂಟಿಯಾಗಿ ಬರ್ತವೆ. ಸೊ ನೆಕ್ಸ್ಟ್ ಬನ್ನಿ, ಮ್ಯಾಚ್ ದ ಫಾಲೋವಿಂಗಿನ ಕ್ವಶನ್ ನೋಡಿ. ಶ್ರಮ, ಲೇಬರ್ ಅಂತ ಕರಿತೀವಿ. ಶ್ರಮ ನೋಡಿ, ನಾವು ಕೇಳಿದಿರ್ಬೋದು 4 ಬಂಡವಾಳಗಳನ್ನು ತಿಳಿಸಿ ಅಂತ, 4 ಉತ್ಪಾದನೆ ಅಂತ ಇರ್ತಾವೆ ನೋಡಿ. ಅದರಲ್ಲಿ ಕೂಡ ಶ್ರಮ ಅಂತ ಬರುತ್ತೆ. ಶ್ರಮ, ಲೇಬರ್ ಅಂತ ಬರ್ತವೆ. ಒಟ್ಟು 4 ಗೇಣಿಗಳು ಬರ್ತವೆ, ಪ್ರತಿಫಲಗಳು ಅಂತ ಕರಿತೀವಿ. ಶ್ರಮ ಅನ್ನೋದು ಕೂಲಿ. ಓಕೆನಾ. ಸೊ GDP ಗೂಡ್ಸ್ ಅಂತ ಕರಿತೀವಿ. ಗೂಡ್ಸ್ ಅಂತ ಸೆಲ್ಯೂಟ್ ಟ್ಯಾಕ್ಸ್ GDP ಬೇರೆ ಮತ್ತು GST ಬೇರೆ. ಓಕೆ, GDP ಅಂದರೆ ಏನು ಅಂತ ಕೊಡ್ದಲ್ಲಿ ಒಟ್ಟು ದೇಶೀಯ ಉತ್ಪನ್ನ. ಓಕೆ, ತಪ್ಪಿಸಲ್ಪಟ್ಟಿ ದಾಸ್ತಾನುವಿನ ಚಲಕ PDI ಪರ್ಸನಲ್ ಡಿಸ್ಪಾಸಿಬಲ್ ಇನ್ಕಮ್ ಅಂತ ಕರಿತೀವಿ. ವೈಯಕ್ತಿಕ
ವೆಚ್ಚ ಮಾಡಬಹುದಾ ಆದಾಯ ಅಂತ ಕರಿತೀವಿ. ಸೊ 5ನೇ ಕ್ವಶನ್ ಗೃಹ ಕೃತ್ಯ ಹಣರಹಿತ ವಿನಿಮಯ. ಓಕೆ, ಇದರಲ್ಲಿ ಒಂದು ಕ್ವಶನ್ ಬರ್ತವೆ, ಇದರಲ್ಲಿ ಶ್ರಮ ಬರುತ್ತೆ. ಓಕೆ, ಶ್ರಮ ಒಂದು ಖಂಡಿತ ಬರುತ್ತೆ. ಮತ್ತು ಮುಂದೆ ಯಾವ ಕ್ವಶನ್ ಬರ್ತವೆ ಅಂತ ನೋಡೋಣ. ಈ ಕ್ವಶನ್ ಪಕ್ಕ ಬರುತ್ತೆ. ಸೊ 4ನೇ ಕ್ವಶನ್ 4 ಉತ್ಪಾದನಾ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಇರ್ತಾವೆ ನೋಡಿ, 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಇರ್ತೇವೆ. ಅವುಗಳ ಪ್ರತಿಫಲನ ತಿಳ್ಕೋಬೇಕು. ಭೂಮಿಗೆ ಗೇಣಿ, ಸೊ ಬಂಡವಾಳಕ್ಕೆ ಬಡ್ಡಿ, ಶ್ರಮಕ್ಕೆ ಕೂಲಿ, ಸಂಘಟನೆಗೆ ಲಾಭ. ಈ 3ರಲ್ಲಿ ಈ ಕ್ವಶನ್ ಪಕ್ಕ ಬರುತ್ತೆ. ಅದು 4 ಉತ್ಪಾದನೆಗಳು ಯಾವುವು ಅಂತ, ಅವುಗಳ ಪ್ರತಿಫಲ ತಿಳಿಸಿ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಬನ್ನಿ, ಇನ್ನು 2 ಅಂಕ ಪ್ರಶ್ನೆಗಳಾಗಿದೆ ಅಂದ್ರೆ 2 ಅಂಕ ಪ್ರಶ್ನೆಗಳು ನೋಡ್ತಾ ಹೋಗೋಣ. ಸೊ ಇದರಲ್ಲಿ 2 ಕ್ವಶನ್ ಪಕ್ಕ ಬರ್ತವೆ. 2 ಕ್ವಶನ್ ಬಂದ್ಬಿಟ್ಲೆ ನಿಮಗೆ ಈಸಿಯಾಗಿ ಓದ್ಕೋಬೋದು. ಸೊ ನೆಕ್ಸ್ಟ್ ನೋಡ್ಕೊಳ್ಳಿ, ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ದರ ಹೇಗೆ ನಿರ್ಧಾರವಾಗುತ್ತೆ ಅಂತ ಇರುತ್ತೆ. ಅದಕ್ಕೆ ಕ್ವಶನ್ ರಿಪೀಟ್ ಆಗುತ್ತೆ. ಸೊ ಆ ಕ್ವಶನ್ ನೋಡ್ಕೊಳ್ಳಿ. ಇನ್ನು ಬಂದುಬಿಟ್ಟು ಲಾಸ್ಟ್ನೇ ಕ್ವಶನ್ ಇರುತ್ತೆ. ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ಆ ಪ್ರಶ್ನೆ ಹೋದ ವರ್ಷದಲ್ಲಿ ನೋಡಿರುವಂಥ ಪ್ರಶ್ನೆ ಕಾಣ್ಬೋದು. ಆ ಕ್ವಶನಲ್ಲಿ ನಿಮಗೆ ಜಾಸ್ತಿಯಾಗಿ ತಿಳ್ಕೊಬೋದು. ಸೊ ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾಗಿದ್ದರೆ ಹೆಚ್ಚು ಲೈಕ್ ಮಾಡ್ಕೊಳ್ಳಿ. ಹಾಗೂ ನಮ್ಮ ಚಾನಲ್ನ ಹೊಸಬರಾಗಿ ವಿಸಿಟ್ ಮಾಡ್ತಿದ್ರೆ ಕೂಡಲೇ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ತಕ್ಷಣ ನೋಟಿಫಿಕೇಶನ್ ಪಡೆದುಕೊಂಡು ನಮ್ಮ ಈ ಮುಂತಾದ ಎಜುಕೇಷನ್ ಸಂಬಂಧಪಟ್ಟ ಮಾಹಿತಿನ ನಮ್ಮ ಚಾನಲ್ ಮೂಲಕ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ ಅಂತ ಹೇಳ್ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಬೆಂಬಲಿಸಿ ಹಾಗೂ ಮುಂದಕ್ಕೆ ತನ್ನಿ ಅಂತ ನಿಮ್ಮಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾ ಈ ಚಾನಲ್ನ ವಿಡಿಯೋನ ಮುಗಿಸ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.